ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ 2ನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ 3ನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ 2ನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ 3ನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ 2ನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ 3ನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ 2ನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ 3ನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ 2ನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ 3ನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ 2ನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ 3ನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ.
ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ ಎರಡನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ ಮೂರನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ ಎರಡನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ ಮೂರನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ ಎರಡನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ ಮೂರನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ ಎರಡನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ ಮೂರನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ ಎರಡನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ ಮೂರನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಎಂಕೆ 20 ಆಯ್ತು, ಎಐಎಡಿಎಂಕೆ 25, ಟಿವಿಕೆ 27. ಇದು ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ ತಮಿಳುನಾಡಿನ ಫಲಿತಾಂಶ. ಎಐಎಡಿಎಂಕೆ ಕೂಡ ಈಗ ಡಿಎಂಕೆನ ಹಿಂದಿಕ್ಕಿದೆ. ಟಿವಿಕೆ ಮೊದಲ ಸ್ಥಾನದಲ್ಲಿ, ಎಐಎಡಿಎಂಕೆ ಎರಡನೇ ಸ್ಥಾನದಲ್ಲಿ, ಆಡಳಿತಾರೂಢ ಡಿಎಂಕೆ ಮೂರನೇ ಸ್ಥಾನಕ್ಕೆ. ಡಿಎಂಕೆ ಬಹುಶಃ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಟಿವಿಕೆ ಜೊತೆ ಪೈಪೋಟಿ ಕೊಡ್ತಾ ಇದ್ದಂತಹ ಡಿಎಂಕೆ ಈಗ ಎಐಎಡಿಎಂಕೆಗಿಂತ ಕೆಳಗೆ ಬಂತು. ಹಾಗಿದ್ರೆ ಸ್ಟಾಲಿನ್ ಈ ಸಾರಿ ಎಲ್ಲಿ ಎಡವಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ 27, ಎಐಎಡಿಎಂಕೆ 26 ಆಯ್ತು, ಡಿಎಂಕೆ 20. ಹಾಗಿದ್ರೆ ಎಐಎಡಿಎಂಕೆ ಮತ್ತು ಟಿವಿಕೆ ಸೇರಿಕೊಂಡು ಅಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅಥವಾ ಸ್ವತಂತ್ರವಾಗಿ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ? ತಳಬಜಿ ವಿಜಯ್ ಅವರು ಮುಖ್ಯಮಂತ್ರಿ